ಹಾಯ್ ಹಲೋ ನಮಸ್ತೆ. ನಮ್ಮ ಇವತ್ತಿನ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಡೈಲಿ ಸಿಂಪಲ್ ಪೂಜೆ ಹೇಗೆ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮುಗಿಸಿ ಸಂಜೆ ಕೂಡ ಈವ್ನಿಂಗ್ ವಾಕ್ ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಮನೆ ಹತ್ರನೇ ಈ ಥರ ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಸೆಮಿ ಜಿಮ್ ಅಂತ ಕೂಡ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಈ ಥರ ಇಲ್ಲಿ ಸಂಜೆ ಅಥವಾ ಬೆಳಗ್ಗೆ ಬಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಈ ಥರ ಸೆಮಿ ಜಿಮ್ ಮಾಡೋದ್ರಿಂದ ಸ್ವಲ್ಪ ಮೈಂಡು ತುಂಬ ರಿಫ್ರೆಶ್ ಆಗುತ್ತೆ. ನಾನು ಸ್ವಲ್ಪ ಇಲ್ಲಿ ಸೆಮಿ ಜಿಮ್ ಮಾಡೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೆ, ಕೆಲವೊಂದು ಹೋಗಿದೆ, ಕೆಲವೊಂದಿದೆ. ನೋಡಿ ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಆ ಕಡೆ ಈ ಕಡೆ ನಾವು ಸೊ ಬೆಂಡ್ ಸ್ಪ್ಲಿಟ್ ಆಗೋದ್ರಿಂದ ಸ್ವಲ್ಪ ನಮಗೆ ಹೊಟ್ಟೆ ಕೂಡ ಕರಗುತ್ತೆ. ಬಟ್ ಡೈಲಿ ಮಾಡಬೇಕು. ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಫುಲ್ಲು ಕೈ ಕಾಲೆಲ್ಲ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಾವು ಮತ್ತೆ ಬಂದ್ವಿ. ಇದು ಇವತ್ತಿನ ಒಂದು ವಿಡಿಯೋ, ಸಂಡೇ ಒಂದು ಮಧ್ಯಾಹ್ನದ ವಿಡಿಯೋ. ಮನೆ ಮುಂದೆ ನೋಡಿ ತುಂಬ ಗಲೀಜಿತ್ತು. ಅಂಕಲ್ ಬಂದು ಸೈಟ್ ಕ್ಲೀನ್ ಮಾಡ್ತಿದ್ದಾರೆ. ಬೇರೆಯವ್ರ ಸೈಟ್ ಇದೆ ಆ್ಯಕ್ಚುಲಿ, ಬಟ್ ನಾವು ಮಾಡಿಸೋ ಅಗತ್ಯ ಇಲ್ಲ. ಆದರೆ ಮನೆ ಮುಂದೆ ಕ್ಲೀನಾಗಿದ್ದರೆ ತಾನೇ ನಮಗೂ ಮಸ್ಕಿಟೋಸ್ ಬರದೇ ಇರುತ್ತೆ. ಇಲ್ಲಾಂದರೆ ತುಂಬ ಗಲೀಜಿದ್ರೆ ಮಸ್ಕಿಟೋಸು, ಹೆಗ್ಗಣಗಳು ಅವೆಲ್ಲ ಬರುತ್ತೆ. ಇಲ್ಲೊಂದು ಹೂವು ಗಿಡ ಹಾಕ್ಕೋಬೋದು, ಬಟ್ ಸೈಟ್ ಅವರು ಬರೋದೇ ಇಲ್ಲ ಈ ಕಡೆಗೆ. ಅವರು ಕ್ಲೀನ್ ಮಾಡ್ತಾರೆ ಅಂದರೆ ಮಾಡೋದೇ ಇಲ್ಲ. ಈ ತಾತ ಕೈಯಲ್ಲಿ ಒಂದಿದೆ ನೋಡಿ, ಒಂಥರ ಒಂದೇನೋ ಒಂದು ಕ್ಲೀನ್ ಮಾಡೋದು. ಅದು ನಮ್ಮದೇನೇ, ನಾನೇ ಕೊಟ್ಟಿದ್ದು ತಾತಂಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ತಾತ ಬೇಡ ಅಂದ್ಬಿಟ್ರು. ಹಾಗೆ ಕೈಯಲ್ಲಿ ನಾನು ಹಾರಿಸ್ತೀನಿ ಪೇಪರ್ಸ್ನ ಅಂತ ಅಂದರು. ಬಟ್ ಸೈಟ್ ಅವರೇ ಕ್ಲೀನ್ ಮಾಡಬೇಕು. ಅವರು ಬರೋದೇ ಇಲ್ಲ ಫ್ರೆಂಡ್ಸ್ ಈ ಕಡೆಗೆ. ಹಾಗಾಗಿ ನಾವೇ ಮಾಡಿಸ್ತೀವಿ. ಮನೆ ಮುಂದೆ ಬಾಗಿಲು ತೆಗೆದ ತಕ್ಷಣ ನಮಗೆ ಸೈಟ್ ಕಾಣುತ್ತೆ ಈಸ್ಟ್ ಫೇಸಿಂಗಲ್ಲಿ. ಸೊ ಹಾಗಾಗಿ ನಾವೇ ಎಲ್ಲ ಕ್ಲೀನ್ ಮಾಡಿ 500 rupees ಕೊಟ್ಟು ತಾತನಿಗೆ. ತಾತ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಬಟ್ ಮಳೆಗಾಲದಲ್ಲಿ ಏನು ಚೆನ್ನಾಗಿ ಕ್ಲೀನ್ ಮಾಡಬಹುದು. ನಮ್ಮದು ಅಲ್ಲದೆ ಇದ್ದರೆ ಕೂಡ ನಾವು ನೋಡಿ ಕ್ಲೀನ್ ಮಾಡಿಸ್ಬೇಕು ಮನೆ ಮುಂದೆ ಅಲ್ವಾ. ಹಾಗಾಗಿ ಇಲ್ಲಿ ಮನೆ ಕಟ್ತಾರೆ ಇಲ್ವೋ ಗೊತ್ತಿಲ್ಲ, ಯಾವಾಗಾದರೂ ಕಟ್ಕೊಳ್ಳಿ. ಬಟ್ ನಾವು ಇರೋವರೆಗೂ ಮನೆ ಮುಂದೆ ಚೆನ್ನಾಗಿರ್ಬೇಕಲ್ವ. ಇಲ್ಲಿ ನೋಡಿ ಈ ಥರ ಇತ್ತು ಫಸ್ಟು, ನೀವು ನೋಡ್ತಾ ಇದ್ದೀರಲ್ವಾ. ಫಸ್ಟ್ ಈ ಥರ ಇತ್ತು, ತುಂಬ ಗಿಡಗಳು ಬೆಳೆದೋಗಿತ್ತು ಮನೆ ಮುಂದೆ. ತಾತನಿಗೆ 2 hour ಹಿಡಿಯಿತು ಎಲ್ಲ ಕ್ಲೀನ್ ಮಾಡೋಕ್ಕೆ. ನಾನು ಸ್ವಲ್ಪ ತಾತನಿಗೆ ಟೀ ಎಲ್ಲ ಕೊಟ್ಟೆ. ನಾನು ಇವತ್ತು ತಿಂಡಿ ಮಾಡಿರಲಿಲ್ಲ ತಾತ ಇರೋಷ್ಟೊತ್ತಿಗೆ. ಎಲ್ಲ ತಿಂಡಿ ಕೂಡ ನಾನು ಹಾಕ್ಕೊಡ್ತಾಯಿದ್ದೆ. ನೋಡಿ ಎಷ್ಟೊಂದು ಬೆಳ್ಕೊಂಡಿದೆ ಈ ಕಡೆ ಎಲ್ಲನೂ. ಈ ಥರ ಇದ್ದರೆ ಹಾವುಗಳು ಬರೋ ಚಾನ್ಸಸ್ ಕೂಡ ಇದೆ. ಅದಕ್ಕೆ ನಾವು ಭಯಪಟ್ಟು ಮನೆ ಮುಂದೆ ಕ್ಲೀನಾಗಿ ಇಟ್ಕೊಂಡ್ರೆ ಮನೆ ನೀಟಾಗಿರುತ್ತೆ. ಆಮೇಲೆ ಒಂಥರ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇನ್ನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಅಲ್ವಾ. ತುಂಬ ಜನ ಎಳ್ಳು ಬೆಲ್ಲ ಎಲ್ಲ ಮಾಡ್ತಾರೆ ನೋಡಿ. ಮತ್ತೆ ನಾನು ಇದೊಂದು ಕ್ಲಿಪ್ನ ಮತ್ತೆ ಆ್ಯಡ್ ಮಾಡ್ತಿದ್ದೀನಿ. ವಾಕಿಂಗು ನಾನು ಬೆಳಗ್ಗೆ ಸಂಜೆ ಕೂಡ ಸಮ್ಟೈಮ್ಸ್ ಹೋಗ್ತೀನಿ. ಚೆನ್ನಾಗಿರುತ್ತೆ ವಾಕಿಂಗ್ ಹೋದಾಗ. ಮೈಂಡು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಹಾಗೆ ಯೋಗ ಕ್ಲಾಸ್ಗೂ ಕೂಡ ಹೋಗ್ತೀನಿ. ಸಮ್ಟೈಮ್ಸ್ ಗ್ಯಾಪ್ ಬರುತ್ತೆ, ಆದಾಗ ಹೋಗಿ ಯೋಗ ಮಾಡ್ಕೊಂಬರೋದು. ಹೀಗೆ ಹಬ್ಬಗಳ ಟೈಮಲ್ಲಿ ಮಾಡೋಕ್ಕಾಗುತ್ತೆ. ಅಂದರೆ ಮನೆ ಕ್ಲೀನಿಂಗ್ ಇರುತ್ತಲ್ವ, ಹಾಗಾಗಿ ಏನೂ ಇಲ್ಲ ಹಬ್ಬಗಳಂದರೆ ಕ್ಲಾಸ್ಗೆ ಹೋಗ್ತೀನಿ. ಹಾಗೆಯೇ ನಾನು ನಮ್ಮ ಲಕ್ಷ್ಮಿ ಬಂದಿವಾಗ ನಮ್ಗೆ ಹೆಲ್ಪ್ ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಅವ್ರು ಬರದೇ ಇದ್ದಾಗ ಕೂಡ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಕೂಡ ವೀಡಿಯೋಸ್ ಕೆಲವೊಂದು ಹಾಕಿದ್ದೀನಿ ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ನನ್ನ ರೋಟೀನ್ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಇನ್ ಕೇಸ್ ನಮ್ಮ ಧನಲಕ್ಷ್ಮಿ ಬರದೇ ಇದ್ದಾಗ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂತ ಕೂಡ, ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀನಿ ನಿಮಗೆ.
ಆ್ಯಕ್ಚುಲಿ ನಾವು ಅವ್ರು ಇಲ್ಲದೇ ಇದ್ದಾಗ ಕೂಡ ಫಾಸ್ಟಾಗಿ ಮಾಡ್ಕೋಬಹುದು. ನಾನು ನೋಡಿ ಸೊಪ್ಪು ಮಾಡಿದ್ದೆ ನಿನ್ನೆ, ಮಧ್ಯಾಹ್ನ ತುಂಬ ಚೆನ್ನಾಗಿ ಬಂದಿತ್ತು ಸೊಪ್ಪು. ರೆಸಿಪಿ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ. ಸೊಪ್ಪು ರೆಸಿಪಿನೂ ಇದೆ, ವಿಡಿಯೋ ಮಾಡಿದ್ದೀನಿ. ನಂತರ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಕೂಡ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಈ ಥರ ಸೊಪ್ಪು, ಪಾಲಕ್, ಚಿಲ್ಕರ್ವೆ, ಇಲ್ಲಾಂತಂದರೆ ಚೊಕ್ಕತ್ತ ಅಂತಾರಲ್ವ, ಅದು ಜಾಸ್ತಿ ಮೆಂತ್ಯ ಇವೆಲ್ಲ ಹಾಕಿ ಮಾಡೋದು. ನಾನು ಮಿಕ್ಸ್ ಸೊಪ್ಪು ಅಂತಾರಲ್ವ, ಮಿಕ್ಸ್ ಮಸ್ಸೊಪ್ಪು ಹಾಕಿ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ಫುಲ್ ವಿಡಿಯೋ ನಾನು ಆಮೇಲೆ ಹಾಕ್ತೀನಿ ನೋಡಿ. ಗಟ್ಟಿಯಾಗಿ ಮಾಡಿಕೊಂಡ್ರೆ ಅಂತೂ ಒಗ್ಗರಣೆಗೆ ಈರುಳ್ಳಿ, ನಂತರ ಕರಿಬೇವು, ಸಾಸಿವೆ ಎಲ್ಲ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಮಾತ್ರ. ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಾ ಇಲ್ಲಿ ಎಣ್ಣೆನ ನೋಡಿ, ಗಾಣದ ಎಣ್ಣೆ ಅಂತಲ್ವ, ಫ್ರೆಶ್ ಕಡಲೆಕಾಯಿ ಎಣ್ಣೆನ ಹಾಕಿದ್ದೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ, ಚೆನ್ನಾಗಿರುತ್ತೆ. ನಾನು ಸೊಪ್ಪು ಮಾಡಿ ತೋರಿಸ್ತೀನಿ ಹೇಗಿತ್ತು ಅಂತ. ಒಂಚೂರು ಹುಣಸೆಹಣ್ಣು ಕೂಡ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಪೇಸ್ಟ್ ಆದರೂ ಹಾಕ್ಕೋಬೋದು, ಅಥವಾ ಹುಣಸೆಹಣ್ಣು ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊಪ್ಪು ಮುದ್ದೆ ಅಥವಾ ಸೊಪ್ಪು ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು, ಸ್ವಲ್ಪ ಸೈಡಿಗೆ ಹಪ್ಪಳನೂ ಮಿಕ್ಸ್ಚರ್ ಇಟ್ಕೊಂಡು ಬಿಸಿ ಬಿಸಿ ಅನ್ನ ಸಾರು ತಿಂದರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಂಜೆ ಹೊತ್ತು, ನೈಟ್ ಹೊತ್ತು ಮುದ್ದೆ ಮಾಡೋದು, ಮಧ್ಯಾಹ್ನ ಹೊತ್ತು ಮುದ್ದೆ ಮಾಡಲ್ಲ, ರೈಸೇ ಮಾಡಿಬಿಡ್ತೀನಿ. ಹಾಗಾಗಿ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ನಾನು, ಹಾಗಾಗಿ ರೈಸು ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊಪ್ಪು ಸಾರು. ನಿಮ್ಗೆ ಯಾರಿಗೆಲ್ಲ ಸೊಪ್ಪು ಸಾರು ಇಷ್ಟ, ಈ ಸೊಪ್ಪು ಸಾರಲ್ಲಿ ಅವರೆಕಾಳು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.